ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಅವರ ರಕ್ಷಣೆಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದಲ್ಲಿರುವ ಹಿಂದೂಗಳ ಧ್ವನಿ ಎತ್ತದ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಬಾಂಗ್ಲಾದಲ್ಲಿರುವ ಹಿಂದೂಗಳ ರಕ್ಷಣೆ ಮಾಡಲೇಬೇಕು. ಇವಾಗ ನಮ್ಮ ಭಾರತ ದೇಶ ಬಾಂಗ್ಲಾದೇಶದ ಜೊತೆ ಉತ್ತಮ ಬಾಂಧವ್ಯವನ್ನ ಮೊದಲಿನಿಂದಲೂ ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಏನಂತ ಹೇಳಿದ್ರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಲ್ಲಿ, ಆ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕಾದಂತ ಮಧ್ಯಂತರ ಬಾಂಗ್ಲಾ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯಾದಂತ ರಕ್ಷಣೆಯನ್ನ ಕೊಡ್ತಾ ಇಲ್ಲ. ನಾವು ಎಷ್ಟು ಸಹೃದಯಗಳು ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ರಾತ್ರೋರಾತ್ರಿ ಪಲಾಯನ ಮಾಡಿದಂತ ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಅವರಿಗೆ ನಮ್ಮ ದೇಶ ಆಶ್ರಯ ಕೊಟ್ಟೈತೆ. ಅಲ್ಲಿನ ಒಬ್ಬ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರು ತೀರ್ಕೊಂಡಾಗ ಭಾರತ ದೇಶದಿಂದ ಎಸ್ ಜಯಶಂಕರ್ ಅವರು ಸಂತಾಪ ಪತ್ರವನ್ನ ಮೋದಿ ಅವರು ಅಲ್ಲಿ ಅವ್ರ ಕಡೆಯಿಂದ ಕೊಟ್ಟು ಕಳಿಸಿರ್ತಾರೆ. ಅಂದ್ರೆ ನಮ್ಮ ಬಾಂಗ್ಲಾ ಮತ್ತು ಭಾರತ ದೇಶ ಯಾವತ್ತೂ ಮಿತ್ರ ರಾಷ್ಟ್ರಗಳು. ಸೊ ಇಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅಲ್ಲಿನ ಕೆಲವು ಮತೀಯವಾದಿಗಳು, ಕೋಮುವಾದಿಗಳು ಅಲ್ಲೇ ದೌರ್ಜನ್ಯ ಮತ್ತು ಹತ್ಯೆ, ಕ್ರೂರವಾಗಿ ಹತ್ಯೆ ಮಾಡ್ತಕ್ಕಂಥ ಘಟನೆ ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ. ಈ ಕುರಿತಂತೆ ಮಾನ್ಯ ರಾಷ್ಟ್ರಪತಿಗಳು ಮತ್ತು ಮಾನ್ಯ ಪ್ರಧಾನಮಂತ್ರಿ ಅವರು ಕೂಡಲೇ ಧ್ವನಿ ಎತ್ತಬೇಕಾಗಿತ್ತು. ಆದ್ರೆ ಈವರೆಗೂ ಯಾವುದೇ ಧ್ವನಿಯನ್ನ ಅವ್ರು ಎತ್ತಿಲ್ಲ. ಸೊ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ. ಅದು ಅಲ್ಲದೆ ಅಲ್ಲಿನ ಬಾಂಗ್ಲಾದೇಶದಲ್ಲಿನ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸುವಂತೆ ಬಾಂಗ್ಲಾದೇಶದ ಮಧ್ಯಂತರ ಯುನೆಸ್ ಸರ್ಕಾರದ ಒಂದು ಸರ್ಕಾರಕ್ಕೆ ಪ್ರಧಾನಮಂತ್ರಿ ಮತ್ತು ವಿದೇಶಾಂಗ ಸಚಿವರು ಒತ್ತಡ ಮಾಡಬೇಕು. ರಾಷ್ಟ್ರಪತಿಯವರು ಕೂಡ ಈ ಕುರಿತಂತೆ ಅಲ್ಲಿನ ಸರ್ಕಾರದೊಂದಿಗೆ ಮಾತಾಡಿ ಅಲ್ಲಿನ ಹಿಂದೂಗಳಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕಂತೇಳಿ ಒತ್ತಾಯ ಮಾಡಿ ಇವತ್ತು ನಾವು ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಆ ಮನವಿ ಏನಂತಂದ್ರೆ, ಬಾಂಗ್ಲಾದೇಶ ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಡಿಸೆಂಬರ್ 18ನೇ ತಾರೀಕಿನಿಂದ ನಡೆದಂತ ಈ ಹಿಂದೂಗಳ ಕೊಲೆಯನ್ನ ಖಂಡಿಸಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳ ರಕ್ಷಣೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳು ಮಾಡಲೇಬೇಕು. ಯಾಕಂದ್ರೆ ರಾಜತಾಂತ್ರಿಕ ಹೂಡಿ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಣೆ ಮಾಡುದು ಪ್ರಧಾನಮಂತ್ರಿಗಳ ಕೆಲಸ. ಮೊನ್ನೆ ಗುರುವಾರ ದಿವಸ ಕೋಕೆನ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಮರಳಿ ತನ್ನ ಮನೆಗೆ ಹೋಗುವಾಗ ಅಲ್ಲಿರ್ತಕ್ಕಂಥ ಕೆಲವು ದುಷ್ಕರ್ಮಿಗಳು ಆ ವ್ಯಕ್ತಿಯನ್ನ ಹಿಡಿದು ಅವನಿಗೆ ಚಾಕು ಇರ್ತ ಮಾಡಿ ಅವನ ಮೈ ಮೇಲೆ ಪೆಟ್ರೋಲ್ ಹಾಕಿ ಅವನನ್ನ ಸುಡ್ತಾರೆ. ಆ ವ್ಯಕ್ತಿ ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಬಾಜು ಇದ್ದಂತ ಒಂದು ಕೊಳವೆ ಬಾವಿಯಲ್ಲಿ ಚಿಗಿದು ತನ್ನ ಪ್ರಾಣವನ್ನ ರಕ್ಷಣೆ ಮಾಡ್ಕೋತಾನೆ. ಇರ್ತಕ್ಕಂಥ ಜನರು ಅವನ ರಕ್ಷಣೆ ಮಾಡಿ ಢಾಕಾದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಇದ್ರೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಹಿಂದೂಗಳು ನಾವೆಲ್ಲ ಒಂದು ಅನ್ನೋ ಭಾವನೆ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಹಿಂದೂಗಳನ್ನ ಈ ರೀತಿ ಬರ್ಬರ ಹತ್ಯೆ ಮಾಡ್ತಕ್ಕಂಥ ಕೋಮುವಾದಿ ವ್ಯಕ್ತಿಗಳನ್ನ ಆದಷ್ಟು ಅವರನ್ನ ತಡಿಬೇಕಂತ ಕೇಳ್ಕೊತಾ ಇದ್ದೀನಿ. ಸುಧೀರ್ ಮುದೋ, ಜಯ ಕನ್ನಡ ಸಂಘಟನೆ, ಧಾರವಾಡ ಜಿಲ್ಲಾಧ್ಯಕ್ಷ.